ಹಳೆಯ ಹೈದರಾಬಾದ್ ನಗರದ ಹೃದಯ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮ ಮುಂದೆ ಭವ್ಯವಾಗಿ ನಿಂತಿರುವುದೇ ಚಾರ್ಮಿನಾರ್. ಇದನ್ನು 1591ರಲ್ಲಿ ಸುಲ್ತಾನ್ ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರು ನಗರದಲ್ಲಿದ್ದ ಪ್ಲೇಗ್ ಸಾಂಕ್ರಾಮಿಕ ರೋಗದ ಅಂತ್ಯದ ನೆನಪಿಗಾಗಿ ನಿರ್ಮಿಸಿದರು. ಇದು ಕೇವಲ ಒಂದು ಸ್ಮಾರಕವಲ್ಲ, ಅಂದಿನ ಯೋಜಿತ ಹೈದರಾಬಾದ್ ನಗರದ ಕೇಂದ್ರ ಬಿಂದುವಾಗಿತ್ತು. ಈ ಕಟ್ಟಡದ 4 ದಿಕ್ಕುಗಳಿಗೂ ಮುಖ ಮಾಡಿರುವ ಬೃಹತ್ ಕಮಾನುಗಳು ಮತ್ತು ಸುಮಾರು 49 ಮೀಟರ್ ಎತ್ತರಕ್ಕೆ ಚಾಚಿಕೊಂಡಿರುವ 4 ಸುಂದರ ಗೋಪುರಗಳು, ಗ್ರಾನೈಟ್ ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿತವಾಗಿರುವ ಈ ಚಾರ್ಮಿನಾರ್ ಹೈದರಾಬಾದ್ನ ಜೀವಾಳವಾಗಿದೆ. ಇದರ ಸುತ್ತಲೂ ಇರಾನಿ ಚಹಾದ ಸುವಾಸನೆ, ಲಾಡ್ ಬಜಾರ್ನ ಬಳೆಗಳ ಜಗಮಗಿಸುವಿಕೆ ಮತ್ತು ಈ ಗೋಪುರದ 400 ವರ್ಷಗಳ ಸುದೀರ್ಘ ಇತಿಹಾಸ. ಬನ್ನಿ, ಪೂರ್ವದ ಆರ್ಕ್ ಡಿ ಟ್ರಯಂಫ್ ಎಂದೇ ಕರೆಯಲ್ಪಡುವ ಈ ಅದ್ಭುತವನ್ನು ಹತ್ತಿರದಿಂದ ನೋಡೋಣ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಭಾರತೀಯ ಆಯೋಗವು ಮೊದಲು ಯಾರೆಲ್ಲ ರಾಜ್ಯ ಮನೆತನಗಳು ಈ ಒಂದು ರಾಜ್ಯಗಳನ್ನ ಪ್ರತಿಯೊಂದು ದೇಶನ ಆಳ್ವಿಕೆ ಮಾಡ್ತಿರ್ತಾರೆ ಅದನ್ನೆಲ್ಲ ಬಂದ್ ಮಾಡಿಬಿಟ್ಟು ಭಾರತೀಯ ಸರ್ಕಾರ ಆಳ್ವಿಕೆ ಮಾಡಬೇಕು ಅಂತ ಹೇಳುವ ಒಂದು ಕಾನೂನನ್ನ ತಗೊಬರ್ತಾರೆ. ಇದರಂತೆ 1948ರಲ್ಲಿ ನಿಜಾಮರು ಈ ಒಂದು ಹೈದರಾಬಾದ್ನ ಭಾರತೀಯ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಇದು ಮ್ಯೂಸಿ ರಿವರು, ಇದನ್ನು ದಾಟ್ಕೊಂಡೆ ಚಾರ್ಮಿನಾರ್ಗೆ ಹೋಗ್ಬೇಕು. ಎಲ್ಲರಿಗೂ ಹೈದರಾಬಾದಿನ ಐಕಾನಿಕ್ ಸ್ಪಾಟ್ ಚಾರ್ಮಿನಾರ್ಗೆ ವೆಲ್ಕಮ್. 1956ರಲ್ಲಿ ಭಾರತೀಯ ಆಯೋಗ ರಾಜ್ಯನ ಡಿವೈಡ್ ಮಾಡುವಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ. ಇದರಂತೆ ಎಲ್ಲ ರಾಜ್ಯಗಳಿಗೆ ಒಂದೊಂದು ಹೆಸರು ಕೊಟ್ಕೊಂಡು ಬರ್ತಾರೆ. ಮೊದಲು ಯಾವುದೇ ರೀತಿ ಹೆಸರು ಇರಲಿಲ್ಲ. ಎಕ್ಸಾಂಪಲ್ ಕರ್ನಾಟಕ, ಆಂಧ್ರ, ತಮಿಳುನಾಡು ಅಂತ ಹೇಳುವ ಹೆಸರು ಇರಲಿಲ್ಲ. ನಂತರದಲ್ಲಿ ಎಲ್ಲವನ್ನು ಕೊಟ್ಕೊಂಡು ಬರ್ತಾರೆ. ಈ ಮಧ್ಯೆ ಹುಟ್ಕೊಂಡಂಥ ರಾಜ್ಯನೇ ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶಕ್ಕೆ ಮೊದಲು ಹೈದರಾಬಾದ್ ಕ್ಯಾಪಿಟಲ್ ಆಗಿತ್ತು. 2014ರಲ್ಲಿ ಆಂಧ್ರ ಪ್ರದೇಶನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದಾಗ ಹೊಸ ರಾಜ್ಯ ಉದ್ಭವ ಆಗುತ್ತೆ, ತೆಲಂಗಾಣ ಅಂತೇಳಿ. ತೆಲಂಗಾಣಕ್ಕೆ ಈ ಒಂದು ಹೈದರಾಬಾದ್ನ ಕ್ಯಾಪಿಟಲ್ ಸಿಟಿಯಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಂಧ್ರ ಪ್ರದೇಶಕ್ಕೆ ಅಮರಾವತಿ ಅಂತ ಹೇಳ್ಬಿಟ್ಟು 2015ರಲ್ಲಿ ನರೇಂದ್ರ ಮೋದಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ನಾವೀಗ ಹೋಗ್ತಾ ಇದ್ದೀವಿ ಹೈದರಾಬಾದಿನ ಐಕಾನಿಕ್ ಸ್ಪಾಟ್ ಚಾರ್ಮಿನಾರ್ಗೆ. ಏನು ದೊಡ್ಡದು ಗುರು ಇದು, ಅಲ್ಲಿ ಎತ್ತಿ ನೋಡಬೇಕು. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೈದರಾಬಾದಿನ ಐಕಾನಿಕ್ಸ್ ಪ್ಲೇಸು ಸಿಸ್ಟರ್ಸ್ ಆಫ್ ತಾಜ್ ಮಹಲ್ ಚಾರ್ಮಿನಾರ್ಗೆ ಬಂದಿದ್ದೀನಿ. ನಿಮಗೆಲ್ಲರಿಗೂ ಚಾರ್ಮಿನಾರ್ಗೆ ವೆಲ್ಕಮ್. ಈ ಒಂದು ಕಟ್ಟಡ 434 ವರ್ಷ ಹಳೆಯ ಕಟ್ಟಡ. 1589ರಲ್ಲಿ ಸ್ಟಾರ್ಟ್ ಮಾಡಿದಂಥ ಕಟ್ಟಡ ಇದು ಕಟ್ಟಲಿಕ್ಕೆ. 2 ವರ್ಷ ಆದಮೇಲೆ 1591ರಲ್ಲಿ ಫೈನಲೈಸ್ ಮಾಡ್ತಾರೆ ಈ ಒಂದು ಕಟ್ಟಡನ. ಅದಕ್ಕೊಂದು ದೊಡ್ಡ ಕಾರಣವೂ ಇದೆ ಕಟ್ಟಲಿಕ್ಕೆ. ಆ ಮೇಲ್ಗಡೆ ಕ್ಲಾಕ್ ಹತ್ರ ಕಾಣ್ತಿರುವಂಥ ಆ ಮಿನರ್ನ ಸ್ಕ್ವಯರು 20 ಮೀಟ್ರ್ ಇದೆ. ಮತ್ತು ಈ ಕೆಳಗಡೆಯಿಂದ ಕಾಣ್ತಿರುವಂಥ ಈ ಪಿಲ್ಲರ್ಗಳು 56 ಮೀಟ್ರು ಹೈಟಲ್ಲಿ ಬರುತ್ತೆ. ಫುಲ್ ಎಲ್ಲ 4 ಪಿಲ್ಲರ್ಗಳು. ಫೋಟೋದಲ್ಲಿ ನೋಡ್ಬೇಕಾದ್ರೆ ಏನು ಸಿಕ್ಕಿದಂತ ಕಾಣಿಸುತ್ತೆ, ಇಲ್ಲಿ ನೋಡಿದ್ರೆ ದೊಡ್ಡದು. ಇದ್ರ ಒಳಗಡೆ ಎಂಟ್ರೆನ್ಸ್ಗೆ ನಾವು ಹೋಗಬೇಕಾದ್ರೆ ಬರೀ ಮೊಬೈಲ್ ಮಾತ್ರ ತೊಗೊಂಡೋಗ್ಬೋದು. ಇಲ್ಲಾಂತಂದರೆ ವ್ಯಾನಿಟಿ ಬ್ಯಾಗ್ ಇದ್ದರೆ ವ್ಯಾನಿಟಿ ಬ್ಯಾಗ್ ತೊಗೊಂಡೋಗ್ಬೋದು. ನಾನು ಹಾಕೊಂಡಿರೋ ಬ್ಯಾಗ್ ಏನು ತೊಗೊಂಡೋಗಿಲ್ಲ, ಪ್ಲಸ್ ಸೆಲ್ಫಿ ಸ್ಟಿಕ್ನು ತೊಗೊಂಡೋಗಂಗಿಲ್ಲ. ಅಲ್ಲಿ ಕಾಷನ್ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ ಬ್ಯಾಗೇಜ್ ಅಲೌ ಇಲ್ಲ ಅಂತ, ಇಲ್ಲಿ ಹಾಕಿದ್ದಾರೆ ನೋ ಬ್ಯಾಗೇಜ್ ಇಸ್ ಅಲೌಡ್, ಫುಡ್ ಆಲ್ಸೋ ನಾಟ್ ಅಲೌಡ್. ಸೊ ಇವಾಗ ಇಲ್ಲಿ ನಿಯರ್ ಬೈ ಲಾಕರ್ ಇರುತ್ತೆ. ಆ ಲಾಕರಲ್ಲಿ ನಾವು ಬ್ಯಾಗೆಲ್ಲ ಇಟ್ಬಿಟ್ಟು ಒಳಗಡೆ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದೆ, ಜನ ಕಮ್ಮಿ ಇರ್ತಾರೆ, ವೀಕ್ ಡೇಸು, ಬೇಗ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಜನ ಯಾವಾಗಿದ್ದರೂ ಜನ ಕಡಿಮೆ ಆಗುವಂಥ ಸನ್ನಿವೇಶನೇ ಇಲ್ಲ ನೋಡಿ. ಎಷ್ಟು ಬೇಗ ಬಂದರೂ ಕೂಡ ಎಷ್ಟೊಂದು ಜನ ಇದ್ದಾರೆ ಅಂತ ನನ್ನ ಹಿಂದೆ, ನನ್ನ ಮುಂದೆ, ನನ್ನ ಸೈಡಲ್ಲಿ ಜನರ ಯಾವ ದಿವಸನೂ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಸರಿ ಇರಲಿ. ಚಾರ್ಮಿನಾರ್ನ ಪಕ್ಕದಲ್ಲೇ ಒಂದು ಲಾಕರ್ ಫೆಸಿಲಿಟಿ ಇದೆ. ಆ ಕಡೆ ಹೋಗಬೇಕು, ಅಲ್ಲಿ ಹಾಕಿದ್ದಾರೆ ಬೋರ್ಡು
ನಮ್ಮ ಬ್ಯಾಗಲ್ಲಿ ಇಟ್ಬಿಟ್ಟು ಬ್ಯಾಗು ಮೈಕು ಸೆಲ್ಫಿ ಸ್ಟಿಕ್ಕು ಏನೂ ತೊಗೊಳಂಗಿಲ್ಲ, ಮೈಕು ತೊಗೊಳಂಗಿಲ್ಲ. ಓಕೆ, ನಮ್ಮ ಎಲ್ಲ ಅಸ್ತ್ರಗಳನ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ಇವಾಗ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋ ಮೈಕ್, ನೋ ಸೆಲ್ಫಿ ಸ್ಟಿಕ್, ನೋ ಬ್ಯಾಗ್. ನೋಡಿ, ಇವರು ಲೇಡೀಸ್ ಹಾಕೊಂಡಿದ್ರಲ್ಲ ಚಿಕ್ಕ ಚಿಕ್ಕ ಬ್ಯಾಗು, ಆ ಥರ ಕೈಲಿ ಇಟ್ಕೊಂಡಾಗದಲ್ಲಿ ತಗೊಂಡೋಗೋದಂತೆ, ಈ ಥರ ತಗೊಂಡೋಗ್ಬೋದು. ಬಟ್ ಬ್ಯಾಗ್ ತಗೊಂಡೋಗಂಗಿಲ್ಲ. ಅದು ಸೆಕ್ಯೂರಿಟಿ ಗೇಟು. ಸೆಕ್ಯೂರಿಟಿ ಗೇಟಲ್ಲಿ ಎಲ್ಲ ಚೆಕ್ ಮಾಡ್ತಾರೆ, ಮೈಕ್ ಗೀಕ್ ಏನಿದ್ರು ಕೂಡ ತೆಗೆದುಬಿಟ್ಟು ಹೊರಗಡೆ ಕಳಿಸ್ತಾ ಇರ್ತಾರೆ. ಇದು ಎಂಟ್ರೆನ್ಸು. ₹25 ಟಿಕೆಟು. ಫಾರಿನರ್ಸ್ ಆದರೆ ಜಾಸ್ತಿ ಆಗುತ್ತೆ. 1589ರಿಂದ 91 ತನಕ ಈ ಒಂದು ಕನ್ಸ್ಟ್ರಕ್ಷನ್ನ ಮಾಡ್ತಾರೆ. ಅದರಲ್ಲಿ ₹2,00,000. ಆವಾಗಿನ ಮೊತ್ತ 2 ಲಕ್ಷ ಅಂತ ಹೇಳಿದ್ರೆ ಜ್ಞಾನ ಮಾಡಬೇಕು ಎಷ್ಟು ದೊಡ್ಡ ಅಮೌಂಟ್ ಅಂತ. ಅಷ್ಟು ಖರ್ಚು ಮಾಡಿ ಇಷ್ಟೊಂದು ಭವ್ಯವಾದಂತಹ ಒಂದು ಚಾರ್ಮಿನಾರ್ನ ರೆಡಿ ಮಾಡಿದ್ದಾರೆ. ಸೊ ಆ ಕಡೆ ಸೈಡು ಟಿಕೆಟ್ ಕೌಂಟರ್ ತಗೊಂಬಂದು ಇದ್ರ ಪಕ್ಕದಲ್ಲೇ ಇದೆ ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ಹೋಗ್ಬೇಕು. ಇಲ್ಲಿ ಚೆಕ್ಕಿಂಗ್ ಎಲ್ಲ ಇರ್ಬೋದು ಮೇ ಬಿ. ಓಕೆ, ಈ ಥರ ನಾವು ಮೆಟ್ಲೇನಿದೆ 149 ಸ್ಟೆಪ್ಸ್ ಇದೆ ಓವರ್ ಆಲ್ ಈ ಒಂದು ಚಾರ್ಮಿನಾರ್ ಕೋಟೆ ಒಳಗಡೆ. ಇಲ್ಲೇನೋ ಚಿಕ್ಕ ಚಿಕ್ಕದ ವಿಂಡೋಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಮೇ ಬಿ ಇಲ್ಲಿ ಏನಿರ್ಬೋದು, ಏನಾರು ಅವಾಗಿನ ಕಾಲದಲ್ಲಿ ದೀಪ ಕಸುವಂಥ ವ್ಯವಸ್ಥೆ ಇಟ್ಕೊಂಡತ್ತೆ, ಅದಕ್ಕೆ ಇಟ್ಕೊಂಡಿರ್ಬೋದು. ಈ ಥರ ಪ್ರತಿಯೊಂದು ಕಡೆನೂ ಇದೆ. ಈಚೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಗೇಟು, ಎಲ್ಲ ಕ್ಲೋಸು. ನೋಡಿ, ಹಿಂಗೆ ಬಂದರೆ ಮತ್ತು ಇಲ್ಲೊಂದು. ನಾವಿವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಈ ದೊಡ್ಡ ಭವ್ಯವಾದ ಬಂಗಲೆನ ಬರ್ಡ್ಸ್ಗಳು ಮನೆ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಕಾಣ್ತಾ ಇರ್ಬೋದು ಅವೆಲ್ಲ. ಅಲ್ಲಿ ಮುಂದೆ ಕಾಣ್ತಾ ಇರೋ 2 ಬರ್ಡ್ಸ್ ಅಲ್ಲ, ನೀವು ಅದೆಲ್ಲ ನೋಡಂಗಿಲ್ಲ. ಜಸ್ಟ್ ಇಲ್ಲಿ ನೋಡ್ಬೇಕಷ್ಟೇ. ಈ ಬರ್ಡ್ಸ್ಗಳು ಆ ಬರ್ಡ್ಸ್ಗಳು ಅಷ್ಟೇ ನೋಡ್ಬೇಕು. ನಾನು ಝೂಮ್ ಮಾಡ್ತೀನಿ. ಪಾರಿವಾಳಗಳನ್ನ ಮಾತ್ರ ನೋಡಬೇಕು. ನೀವು ಮುಂದೆ ಇರೋ ಪಾರಿವಾಳ ನೋಡ್ಬೇಕು. ಇದು ಫಸ್ಟ್ ಫ್ಲೋರ್ ಇರೋದು. ಈ ಹೈದರಾಬಾದ್ನ ಐಕಾನಿಕ್ ಸ್ಪಾಟ್ ಚಾರ್ಮಿನಾರ್ನ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಕುತುಬ್ ಶಾ ಡೈನಾಸ್ಟಿಯ 5ನೇ ರಾಜ ಮೊಹಮ್ಮದ್ ಕುತುಬ್ ಶಾ ಅವರು. ಹೀಗೆ 1591ರಲ್ಲಿ ಈ ಕಟ್ಟಡ ನಿರ್ಮಾಣ ಆದಮೇಲೆ ಅವರು ತಮ್ಮ ರಾಜಧಾನಿನ ಗೋಲ್ಕೊಂಡದಿಂದ ಈ ಹೈದರಾಬಾದ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಇವರು ಈ ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರೆ ತಕ್ಕತ್ತು ಪ್ಲಾನ್ಡ್ ಆಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಇದು ಸಿಟಿ ಸೆಂಟ್ರಿಗೆ ಇರೋದು. ಯಾಕಂತಂದ್ರೆ ಯಾವ ಮೂಲೆ ನಿಂತ್ಕೊಂಡು ನೋಡಿದ್ರು ಕೂಡ ಸಿಟಿ ಎಲ್ಲ ಗಲ್ಲಿಗಳು ಕಾಣಬೇಕಂತ. ಇವಾಗ ನಮಗೆ ಕಾಣ್ತಾ ಇದೆ, ಇದೊಂದು ಗಲ್ಲಿ ಕಾಣುತ್ತೆ. ಇನ್ನೊಂದು ಆಚೆ ಕಡೆ ಹೋದ್ರೆ ಇದು ಮೇನ್ ವಾಲ್, ಆಯ್ತಾ, ಸಖತ್ ದೊಡ್ಡ ವಾಲ್ ಅದು. ಸೊ ಇದೇ ತರ ಎಲ್ಲಾ ಕಡೆನೂ ಹೋದ್ರು, ಎಲ್ಲಾ 4 ಭಾಗದಕ್ಕೆ ಹೋದ್ರು ಕೂಡ 4 ಭಾಗದಲ್ಲೂ ಪ್ರತಿಯೊಂದು ಜಾಗದ ವ್ಯವಸ್ಥಿತ ಚಟುವಟಿಕೆಗಳು ಕಾಣುತ್ತೆ. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ, ಎಲ್ಲ ಬೈ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ನೋಡಿ, ಈ ಕಡೆ ಸೈಡ್ ಬಂದ್ರು, ಈ ಕಡೆ ಸೈಡು ಕೂಡ ಒಂದು ಗಲ್ಲಿಗಳು ಕಾಣುತ್ತೆ. ಅಷ್ಟೊಂದು ವ್ಯವಸ್ಥಿತ ಕಟ್ಟಡ ಇದು. ಮೊದಲು ಈ ಬಿಲ್ಡಿಂಗ್ದು ಟಾಪ್ ಫ್ಲೋರ್ ಗಂಟನೂ ಹೋಗ್ಬೋದಾಗಿತ್ತು. ಬಟ್ ಇವಾಗ ಪ್ರೆಸೆಂಟ್ಲಿ ಟೂರಿಸಮ್ಗೆ ಬರೀ ಫಸ್ಟ್ ಫ್ಲೋರ್ ಮಾತ್ರ ನಮಗೆ ಅಲೋ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ರೀತಿಯ ಟಾಪ್ ಫ್ಲೋರ್ಗೆ ಅಲೋ ಮಾಡ್ತಾ ಇಲ್ಲ. ಅದು ಆಫ್ಟರ್ ಕೋವಿಡ್ ಆದ್ಮೇಲಿಂದ ಸ್ಟಾಪ್ ಆಗಿದೆ. ನಾವು ಅಲ್ಲಿ ಬರ್ಬೇಕಾದ್ರೆ ನಾವು ಗೇಟ್ ನೋಡ್ಕೊ, ಒಂದು ಚಿಕ್ಕ ಚಿಕ್ಕ ಗೇಟ್ಗಳು ಇತ್ತು, ಕ್ಲೋಸ್ ಮಾಡಿದ್ದು ಅಂತ ನಾವು ತೋರಿಸಿದ್ವಲ್ಲ, ಆ ಗೇಟಲ್ಲಿ ಹೋಗ್ಬೋದಾಗಿತ್ತು. ಬಟ್ ಆದರೆ ಕೆಲವೊಂದು ಕಾರಣ, ಕೆಲವೊಂದು ಅವರ ವೈಯಕ್ತಿಕ ನಿರ್ಧಾರ, ಏನೋ ಒಂದು ಇರುತ್ತೆ ರೀಸನ್ಸ್ಗಳು, ಅದಕ್ಕೋಸ್ಕರ ಅಂತ ಸ್ಟಾಪ್ ಮಾಡಿದ್ದಾರೆ. ಈ ಮುಂದೆ ನಮಗೇನು ಚಿಕ್ಕ ಚಿಕ್ಕ ಹಳೆಯ ಕಟ್ಟಡಗಳು ಕಾಣ್ತಾ ಇದೆ, ಇವೆಲ್ಲವೂ ಅವಾಗಿನ ಕಾಲದ ಮನೆಗಳು, ನಿಜಾಮರ ಕಾಲದ ಮನೆಗಳು. ಇವಾಗೆಲ್ಲ ಒಡೆದು ಹಳೆಯ ಕಟ್ಟಡ ಆಗ್ಬಿಟ್ಟಿದೆ. ಔರಂಗಜೇಬು ಕುತುಬ್ ಶಾ ಡೈನಾಸ್ಟಿಯಿಂದ ಈ ಒಂದು ಕೋಟೆನ ವಶಪಡಿಸ್ಕೊಂಡ್ಮೇಲೆ ಈ ಕೋಟೆಗೆ ಮತ್ತೊಮ್ಮೆ ಹೊಸ ಹೆಸರನ್ನ ಇಡ್ತಾನೆ, ದರುಲ್ ಜಿಹಾದ್ ಅಂತ ಹೇಳ್ಬಿಟ್ಟು. ಇದು ನೋಡಿ, ನಮ್ಮ ಮುಂದೆ ಕಾಣ್ತಾ ಇದೆ, ಇದು ಮೆಕ್ಕಾ ಮಸ್ಜಿದ್. ಇದರಲ್ಲಿ ಒಂದು ಆರ್ಚ್ನ ಮೆಕ್ಕಾದಿಂದ, ಸೌದಿ ಅರೇಬಿಯಾದ ಮೆಕ್ಕಾದಿಂದ ಆ ಒಂದು ಸಾಯಿಲ್ ಅಲ್ಲಿ ಮಾಡಿದಾರಂತೆ. ಈ ತರದ ಚಿಕ್ಕ ಚಿಕ್ಕ ರೂಮ್ಗಳನ್ನ ಸುಮಾರು ನಾನು ನೋಡಿದೆ. ಇಲ್ಲೊಂದಿದೆ,
ಮೇ ಬಿ ಇದು ಮೇಲ್ಗಡೆಗೆ ಹೋಗ್ಲಿಕ್ಕೆ ಸೆಕೆಂಡ್ ಫ್ಲೋರ್ಗೆಲ್ಲ ಹೋಗ್ಲಿಕ್ಕಿರೋ ಏರಿಯಾ ನೋಡಿ. ಇಲ್ಲೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ನೋಡಿ ಇಲ್ಲೊಂದು ಚಿಕ್ಕದು, ಇದೇನು ಅಂತ ಗೊತ್ತಿಲ್ಲ. ಇಲ್ಲ ಮೇಲ್ಗಡೆ ಹೋಗಿ ಜಾಗ ಇರ್ಬೋದು, ಏನು ಕಾಣ್ತಾ ಇಲ್ಲ. ಇಲ್ಲ ಹಳೆ ಸಾಮಾನು ಇಟ್ಬಿಟ್ಟಿದ್ದಾರೆ. ಇದಕ್ಕೆ ಒಟ್ಟು 149 ಮೆಟ್ಲಿರೋದ್ರಿಂದ ಒಂದು ದೊಡ್ಡ ಬೆಟ್ಟ ಹತ್ತದಂಗೆ ಆಗುತ್ತೆ. ಇದು ಇನ್ನೊಂದು ಕಡೆಗೆ ಹೋಗಿರೋ ದಾರಿ. ಈ ಒಂದು ಹೈದರಾಬಾದ್ನ ವಶಪಡಿಸ್ಕೊಂಡಂತಹ ಮೊಘಲ್ ದೊರೆ ಔರಂಗಜೇಬು ಈ ಒಂದು ಕೋಟೆನ ಅಷ್ಟೊಂದು ಗೌರವವಾಗಿ ನೋಡ್ಕೋತಾ ಇರಲಿಲ್ಲ. ಅವನು ಈ ಒಂದು ಕೋಟೆ ಒಳಗಡೆ ಟೋಟಲ್ ಆಗಿ 80,000 ಜನಗಳ ಸೈನಿಕರು, ಅವನ ಸೈನಿಕರು ಏನಿದ್ರು ಅಷ್ಟೊಂದು ದೊಡ್ಡ ಸೈನಿಕರಿದ್ರು. ಅವ್ರನ್ನ ರೆಸ್ಟ್ ಮಾಡಕ್ಕೆ, ಸ್ಟೇ ಮಾಡಕ್ಕೆ, ಮತ್ತೆ ಬಂದೂಕುಗಳನ್ನ ಇಟ್ಕೊಳಕ್ಕೆ ಇದ್ದಂತಹ ಜಾಗಗಳನ್ನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದ ಈ ಒಂದು ಚಾರ್ಮಿನಾರ್ನ. ಕೆಳಗಡೆಯಿಂದ ನೋಡಿ ಇನ್ನೂ ಕ್ಲೀನಾಗಿ ವಿಜುವಲ್ ಕಾಣ್ತಾ ಇದೆ. ಅಲ್ಲಿ ಮಾರ್ಕೆಟು, ಈ ಕಡೆ ಸೈಡ್ ಬಂದ್ರೆ ಅಲ್ಲಿ ಮಾರ್ಕೆಟು, ಇನ್ನು ಆ ಕಡೆ ಸೈಡ್ ದೊಡ್ಡ ವಾಲ್, ಅದು ಅಲ್ಲೊಂದು ದೊಡ್ಡ ಮಾರ್ಕೆಟು, ಈ ಕಡೆ ಸೈಡ್ ಅಂತೂ ದೊಡ್ಡ ಮಾರ್ಕೆಟು, ಎಲ್ಲ ಕಡೆನೂ ಮಾರ್ಕೆಟೆ. ಸೊ ಎವ್ರಿ ಡೇ ಇಲ್ಲಿ ಬ್ಯುಸಿ ಆಗಿರುವಂತಹ ಜನಗಳನ್ನ ನೋಡ್ಬೋದು ನಾವು. ಇದನ್ನ ರೀಸೆಂಟ್ ಡೇಸ್ ಅಲ್ಲಿ ಈ ತರ ಜನಗಳು ಓಡಾಡಕ್ಕೆ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ತೆಲಂಗಾಣ ಗೌರ್ಮೆಂಟ್ ಕೆಲವೊಂದು ಪ್ರೋಗ್ರಾಮ್ ತಗೊಂಡಿದೆ, ರೋಡ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ. ಮತ್ತೆ ಇಲ್ಲಿಗೆ ಆಟೋ ಫ್ರೀ, ಆಟೋ ಓಡಾಡಲ್ಲ ಈ ಸುತ್ತಮುತ್ತ. ವಲಸೆ ಏನಕ್ಕೆ ಅಂತ ಹೇಳಿದ್ರೆ ಜನಗಳು ಓಡಾಡಕ್ಕೆ ಕಷ್ಟ, ಹಾಗಾಗಿ ಆಟೋಗಳ ಓಡಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ಮುಂದೊಂದು ದಿನ ಇದು ಸ್ವಲ್ಪ ಫ್ರೀ ಆಗ್ಬೋದು ರೋಡು. ಈ ಒಂದು ಹೈದರಾಬಾದ್ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಇದನ್ನ ಭಾಗ್ಯನಗರ, ಉದ್ಯಾನ ನಗರ ಅಥವಾ ಭಾಗ್ಯನಗರ, ಅದೃಷ್ಟದ ನಗರ ಅಂತ ಕರೀತಾ ಇದ್ರು. ಮೊದಲು ಈ ಡೈನಾಸ್ಟಿಯ ರಾಜಧಾನಿ ಗೋಲ್ಕೊಂಡದಲ್ಲಿತ್ತು. ಗೋಲ್ಕೊಂಡದಕ್ಕೆ ಹಲವಾರು ಇನ್ವೇಡರ್ಗಳು ಬಂದ್ಬಿಟ್ಟು ಅವ್ರನ್ನ ಆಕ್ರಮಣ ಮಾಡ್ತಾ ಇದ್ರು, ಅಲ್ಲಿ ಯುದ್ಧ ಮಾಡ್ತಾ ಇರ್ತಿದ್ರು. ಆ ಯುದ್ಧದ ಪರಿಣಾಮವಾಗಿ ಅಲ್ಲಿ ತುಂಬಾ ಬರ ಸ್ಟಾರ್ಟ್ ಆಗುತ್ತೆ. ಬರದಿಂದಾಗಿ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಎಕ್ಸ್ಪೆಷಲಿ ಪ್ಲೇಗ್ ಎನ್ನುವಂತ ರೋಗ. ಇದರಿಂದಾಗಿ ಅಲ್ಲಿದ್ದಂತ ಜನಗಳು ತುಂಬಾ ಸಾವನ್ನಪ್ತಾ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿಯ ರಾಜ ಆಗಿದ್ದಂತಹ ಮೊಹಮ್ಮದ್ ಕುಲಿ ಕುತುಬ್ ಅವರು ಒಂದು ದೇವರ ಹತ್ರ ಬಂದ್ಬಿಟ್ಟು ಬೇಡ್ಕೊಳ್ತಾರೆ, ಈ ಒಂದು ಪ್ಲೇಗ್ ಕಾಯಿಯಿಂದ ಮುಕ್ತಗೊಳಿಸು, ಎಲ್ಲಾರನ್ನೂ ಆರಾಮಾಗಿ ಇಡೋ ತರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಆ ಪ್ರಾರ್ಥನೆ ಫಲಿಸ್ಬಿಡುತ್ತೆ. ಆ ಒಂದು ಫಲಕ್ಕೋಸ್ಕರನೇ ಈ ಒಂದು ಚಾರ್ಮಿನಾರ್ನ ಅವರು ಡೆವಲಪ್ ಮಾಡ್ತಾರೆ. ಸುಮಾರು ಹೊತ್ತು ಸುತ್ತಿ ಇಲ್ಲಿ ಸ್ವಲ್ಪ ದಾವ ಆಗ್ತಾ ಇದೆ. ಕಬ್ಬಿನ ಹಾಲು ಕುಡಿದು ನಮ್ಮ ಎನರ್ಜಿನ ಬೂಸ್ಟ್ ಮಾಡ್ಕೊಳ್ಳೋಣ. ಗ್ಲಾಸ್ ಇದನ್ನ ಅಂತೂ ಹಿಂಡಿ ಇಪ್ಪೆ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಕು ಇನ್ನೊಂದು ರೌಂಡು, ರೌಂಡ್ ಮೇಲೆ ರೌಂಡ್ ಹಾಕಿ ಜ್ಯೂಸ್. ಗ್ಲಾಸಿಗೆ ಸರ್ವಿಂಗ್ ಆಗ್ತಾ ಇದೆ. ಐಸ್ ಬೇಕಂದ್ರೆ ಐಸ್ ಹಾಕ್ಸ್ಕೋಬೋದು, ಬೇಡ ಅಂದರೆ ಬೇಡ. ನಾನಂತೂ ಐಸ್ ಹಾಕ್ಸ್ಕೊಂಡಿಲ್ಲ. ಆಹಾ, ಒಳ್ಳೆ ಸ್ವೀಟು, ಲೆಮನ್ನು, ಅದ್ಭುತ. ಇಲ್ಲೊಬ್ರು ನಮ್ಮ ಬೀದರ್ನ ಕನ್ನಡಿಗರು ಸಿಕ್ಕಿದ್ರು, ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಲೋಕಲಲ್ಲಿ ಇದು ಓಲ್ಡ್ ಮಾರ್ಕೆಟು. ಈ ಓಲ್ಡ್ ಮಾರ್ಕೆಟಲ್ಲಿ ಸಿಗುವಂಥ ಮುತ್ತು ಪ್ಯೂರ್ ಅಂತೆ, ಮತ್ತು ಸ್ವಲ್ಪ ರೇಟು ಕಡಿಮೆ ಇರುತ್ತಂತೆ. ಹೊಸ ಹೈದರಾಬಾದಿಗೆ ಹೋದರೆ ಅಲ್ಲೂ ಮುತ್ತು ಸಿಗುತ್ತೆ, ಬಟ್ ರೇಟ್ ಡಬಲ್ಲು. ಮತ್ತು ಈ ಏನಿದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಏನು ಸೇಲ್ ಮಾಡ್ತಾರೆ ಮುತ್ತು, ಅವುಗಳೆಲ್ಲ ಆರ್ಟಿಫಿಷಿಯಲ್ ಕಾಪಿ ಅಂತೆ. ಜಸ್ಟ್ ಹೆಸರಿಗೆ ಮಾತ್ರ ಮುತ್ತು ಅಂತ ಅಷ್ಟೇ, ಆದರೆ ಯಾವುದು ಕೂಡ ಮುತ್ತು ಅಲ್ಲ. ಇಲ್ಲೊಂದು ಕಡೆ ನೋಡಿ, ಎಲ್ಲದೇ ಅವಾಗ ಯೂಸ್ ಮಾಡ್ತಿದ್ದಂಥ ಕಾಯಿನು ಇಲ್ಲ ಕಾಯಿಲ್ ಕನೆಕ್ಷನ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಒಂದು, ಇದು ಶ್ರೀಲಂಕನ್ ಕಾಯಿನು. ಇಲ್ಲಿ ಕಾಣ್ತಾ ಇದೆಯಾ, ಶ್ರೀಲಂಕಾದ ಸಿಂಬಲ್ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಇದು ಶ್ರೀಲಂಕಾದ ಸಿಂಬನು. ಅವ್ರ ಭಾಷೆ ಸಿನ್ಹಳ ಭಾಷೆಯಲ್ಲಿ ಬರೆದಿದ್ದಾರೆ, ಆ್ಯಂಡ್ ತಮಿಳಲ್ಲೂ ಬರೆದಿದ್ದಾರೆ. ₹1 ಇದು ಕಾಯಿನು ಶ್ರೀಲಂಕಾದ್ದು. ಸೊ ಅದೇ ಥರ ಬೇರೆ ಇದು ಯಾವುದು, ದ ರಿಟ್ಸ್ ಅಂತ, ಯಾವ ದೇಶದ್ದು ಎಂಟರ್ಟೈನ್ಮೆಂಟ್ ಸೆಂಟರ್, ಇದು ಯಾವ ದೇಶದ್ದು ಅಂತ ಕಂಡಿದ್ದೀರಿ. ಆ ಥರ ನೋಡಿ ಎಷ್ಟೊಂದು ಕಾಯಿನ್ಸ್ಗಳು ಇಟ್ಕೊಂಡಿದ್ದಾರೆ ಕಲೆಕ್ಷನ್ನು. ಆ್ಯಂಟಿಕ್ ಪೀಸ್, ಹಳೇ ಕಾಯಿನ್ಸ್ಗಳು, ಹಳೆ ಕಾಲದ ಕಾಯಿನ್ಸ್ಗಳು.
ಇದೆಲ್ಲ ಮೊದಲು ನಾವುಗಳು ಯೂಸ್ ಮಾಡ್ತಿದ್ದು ಕಾಯಿನ್ಸ್ಗಳು ಗೊತ್ತಿರುತ್ತೆ. ಇದು ಇಂಡಿಯನ್ ಕಾಯಿನು. ಎಷ್ಟಿದು? 10 ಪೈಸಾ. 10 ಪೈಸಾ. ಇದು ಮೊದಲು 1 ರೂಪಾಯಿ ಬರ್ತಾಯಿದ್ದು ಹಿಂಗೆ. ಇದೆಲ್ಲ ನಮಗೆಲ್ಲ ಗೊತ್ತಿರುತ್ತೆ. ನಾನು ಯೂಸ್ ಮಾಡಿದ್ದೀನಿ. ಇವನ್ 10 ಪೈಸಾ, ಇದು 5 ಪೈಸಾ. ಸೊ ಇದೆಲ್ಲ ಇಂಡಿಯಾದ್ದು. ಇದು ಯಾವ ಕಂಟ್ರಿದು ಗೊತ್ತಿಲ್ಲ. ಇನ್ನು ಅರಬಿಕಲ್ಲೇನೋ ಬರೆದಿದ್ದಾರೆ. ಈ ಕಾಯಿನು ನಮ್ಮ ಇಂಡಿಯಾದು. ನಾನು ನೋಡೇ ಇಲ್ಲ ಇದನ್ನ. 1948 ಹಂಗೆ ಬೇರೆ ಬೇರೆ ಕಂಟ್ರಿ ನಮ್ಮದು ಹಳೆ ಮೊದಲು ಹೆಂಗೆ ಯೂಸ್ ಮಾಡ್ತಿದ್ರು ಅವೆಲ್ಲ ಇದೆ ಇಲ್ಲಿ. ಇಲ್ಲಿ ಎಷ್ಟೋ ಒಂದಿದೆ. ಇದು ಏನಿದು? ಇದು ಯಾವಾಗ ಯೂಸ್ ಮಾಡ್ತೀರಿ ಈ ಥರ ಹೋಲ್ಸಿರೋದು? ಇದು ನಮ್ಮದೇ 20 ಪೈಸಾ. ಇದು 1971 20 ಪೈಸಾ. ನೋಡಿ ಇದೆಲ್ಲ ರೋಡಲ್ಲಿ ಹೆಂಗೆ ಮುತ್ತುಗಳ ಮಾರ್ಕೆಟ್ ಇದೆ ಬರೆದಿದ್ದಾರೆ ಬೋರ್ಡು. ಇದು ದೊಡ್ಡ ಆರ್ಚು. ಇದೆಲ್ಲವೂ ಮಾರ್ತಾ ಇದ್ದಾರೆ. ಇದು ಇಸ್ಲಾಮಿಕ್ ಸ್ಟೈಲಿಯ ವೇಷದ ಉಡುಪುಗಳು ನೋಡಿ. ಅವ್ರದ್ದು ನಮಾಜ್ ಮಾಡೋಕ್ಕೆ ಕಾರ್ಪೆಟ್ಸು. ಹೈದರಾಬಾದಲ್ಲಿ ಡೈಮಂಡ್ ಹೆಂಗೆ ಫೇಮಸ್ಸು ಅದೇ ಥರ ಮುತ್ತು ಹವಳ ಸೇಲ್ ಮಾಡೋದು ಫೇಮಸ್ಸು. ಇಲ್ಲಿ ಸುತ್ತಮುತ್ತ ನಾವು ಜಾಸ್ತಿ ಮುತ್ತು ಹವಳಗಳನ್ನ ಸೇಲ್ ಮಾಡುವಂಥ ಮಾರ್ಕೆಟ್ನ ನೋಡ್ಬೋದು. ಬಟ್ ಆದರೆ ಎಷ್ಟೊಂದು ಅಥೆಂಟಿಕ್ ಇದೆ ಅದು ಅಂತ ನನಗೆ ಐಡಿಯಾ ಇಲ್ಲ. ಒಂದ್ಸಲ ಅಲ್ಲಿಗೆಲ್ಲ ಹೋಗೋಣ. ಹೋಗಿ ಎಲ್ಲ ಕಡೆ ಈ ಒಂದು ದೊಡ್ಡ ಶಾಪಿಂಗ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ಇಲ್ಲಿ ನಾನು ಗೋಲ್ಕೊಂಡ ಫೋರ್ಟ್ಗೆ ಹೋದಾಗ ಅಲ್ಲಿ ಕೆಲವೊಂದು ವೀಡಿಯೋಸ್ಗಳು ಮಾಡಿದೆ. ಅದ್ರ ಸರೌಂಡಿಂಗ್ ಅಂತೇಳಿದ್ರೆ ಕೊಳ್ಳೂರು ಅಂತ ಹೇಳೋ ಪ್ಲೇಸಲ್ಲಿ ಫಸ್ಟು ಡೈಮಂಡ್ ಮೈನಿಂಗ್ ಆಗುತ್ತೆ. ಅದೇ ಡೈಮಂಡು ಕೊಹಿನೂರು ಡೈಮಂಡು. ಈ ಒಂದು ಕಾರಣಕ್ಕೋಸ್ಕರನೇ ತುಂಬ ಇನ್ವೈಡರ್ಸ್ಗಳು ಎಲ್ಲ ಕಡೆ ಟ್ರಾವೆಲ್ ಮಾಡಿ ರಾಜರುಗಳು ಆಕ್ರಮಣ ಮಾಡಿ ನಾ ಮುಂದು ತಾ ಮುಂದು ಅಂತ ಬಂದಿದ್ದು. ಕುತುಬ್ ಶಾಹಿ ಅವರು ಏನೋ ಅವರ ಸಾಮ್ರಾಜ್ಯನ 7 ಕಿಲೋಮೀಟರ್ ಎಕ್ಸ್ಟ್ರಾ ವಿಸ್ತೀರ್ಣ ಮಾಡ್ತಾರಲ್ವಾ, ಅವಾಗ ಇನ್ಸೈಡ್ ಫೋರ್ಟಲ್ಲಿ ಇವರು ಡೈಮಂಡ್, ಮುತ್ತು ಮತ್ತು ಹವಳಗಳನ್ನ ಸೇಲ್ ಮಾಡಕ್ಕಂತ ಓಪನ್ ಮಾರ್ಕೆಟ್ ಇಟ್ಕೊಂಡಿರ್ತಿದ್ರಂತೆ. ಆ ಲೆವೆಲಲ್ಲಿ ಡೈಮಂಡ್ಗಳು ಮೈನಿಂಗ್ ಆಗ್ತಿತ್ತು ಇಲ್ಲಿ, ಪ್ಲಸ್ ಸೇಲಿಂಗು ಆಗ್ತಾಯಿತ್ತು. ನಾನೀಗ ನಿಮ್ಮನ್ನು ಹೈದರಾಬಾದಿನ ಫೇಮಸ್ಸು ಮುತ್ತು ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೀರಲ್ಸ್ ಶಾಪಿಗೆ. ಅದು ಗೌರ್ಮೆಂಟ್ ಸರ್ಟಿಫೈಡು, ಪ್ಯೂರಿಟಿ ಚೆನ್ನಾಗಿರುತ್ತೆ, ಫಿಕ್ಸ್ಡ್ ರೇಟು. ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ, ನೋಡೋಣ ಹೇಗಿದೆ ಅಂತ. ಸರ್ ಎಷ್ಟಿದೆ ಗ್ರಾಮ್ಗೆ? 2000. ಓ ಮೈ ಗಾಡ್. ಇಲ್ಲ ಸಣ್ಣ 5000 rupees per gram. 5,000 ರೂಪಾಯಿ ಇದಕ್ಕೆ ಗ್ರಾಮ್ಗೆ. 1,500 ಇದು. ಓಕೆ. ಇದು ರೌಂಡ್ ಕಲರ್ ಬರ್ತದೆ, ಮಲ್ಟಿ ಕಲರ್. ಇದೆಲ್ಲ ರಿಯಲ್ ಸ್ಟೋನ್ಸ್, ರೂಬಿ, ಬ್ಲೂ ಸಫೈರ್. ನಾನೊಂದು ಶಾಪ್ಗೆ ಹೋಗಿದ್ದೆ, ಮುತ್ತು ಸಿಗೋ ಶಾಪ್ಗೆ. ಅಲ್ಲಿ ಹೆಂಗೆ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೈಜ್ ಚಿಕ್ಕದಾಗ್ತಾ ಅಷ್ಟು ರೇಟ್ ಜಾಸ್ತಿ. 1 ಲಕ್ಷ ಗಂಟನೂ ಇದೆಯಂತೆ. ಸರ್ ಟ್ರೈ ಮಾಡಿದೆ ಹೇಗಿರುತ್ತೆ ನೋಡೋಣ ಅಂತ. ಚೆನ್ನಾಗಿರೋದಿದೆ. ಮತ್ತು ಮುತ್ತು ಪಾಲಿಶ್ ಮತ್ತು ಕ್ಲೀನ್ ರೌಂಡ್ ಆಗಿದ್ದರೆ ರೇಟ್ ಜಾಸ್ತಿ. ಅಷ್ಟೊಂದು ಪಾಲಿಶ್ಡ್ ಇಲ್ಲ ಅಂತ ಹೇಳಿದ್ರೆ ಕಮ್ಮಿ ಇರುತ್ತೆ. 100 ರುಪೀಸು 150 ಗಂಟನೂ ಸಿಗುತ್ತೆ 1 ಗ್ರಾಮ್ಗೆ. ಇದರ ಸುತ್ತಮುತ್ತ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಥರನೇ ಮಾಡಿದ್ದಾರೆ ನೋಡಿ. ಬ್ಯಾಗ್ಸ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಕನ್ನಡಕ. ಇವರು ಇಲ್ಲೀಗ ರಿಂಗ್ಸ್ನ ಸೇಲ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಜಾತಕ ಪ್ರಕಾರ ಸೇಲ್ ಮಾಡೋದು. ಇನ್ನು ಈ ಕಡೆ ಸೈಡ್ ಬಂದರೆ ಇದು ಪರ್ಫ್ಯೂಮ್ ಶಾಪ್. ಪರ್ಫ್ಯೂಮ್. ಓಹೋ, ಇದು ಟ್ಯಾಟು ಹಾಕ್ಸ್ಕೊಳಕ್ಕೆ. ಟ್ಯಾಟು ಇದು ನೋಡು, ರೋಡ್ನ ಕಾಪಿ ಮಾಡಿ RRADD ಅಂತ ಮಾಡಿಬಿಟ್ಟಿದ್ದಾರೆ. ಇದು ತಾಜ್ ಮಹಲ್ದು ಈ ಬಂಚು ಹೈದರಾಬಾದು. ಇದು ಮನೆ ಮುಂದೆ, ಮನೆ ಒಳಗಡೆ ಕೀಗಳನ್ನೆಲ್ಲ ಹ್ಯಾಂಗ್ ಮಾಡೋಕ್ಕಿರೋದು. ಇಲ್ಲೊಂದು ತುಂಬ ಬ್ರ್ಯಾಂಡೆಡ್ ವಾಚ್ಗಳಿದೆ, ಅಂದರೆ ಕಾಪಿ ಬ್ರ್ಯಾಂಡೆಡ್ ವಾಚ್ ನೋಡಿ. ಪರ್ಫ್ಯೂಮ್ಗಳು ಎಲ್ಲ ಕಡೆ ಸಿಗುತ್ತೆ. ಓಹೋ, ಒಳ್ಳೆ ಎಣ್ಣೆ ಥರ ಕಾಣ್ತಾ ಇಲ್ವಾ? ಯಾವುದೋ ಒಳ್ಳೆ ಬ್ರ್ಯಾಂಡ್ ಥರ ಕಾಣ್ತಾ ಉಂಟು. ಅದು
ಇದೆಲ್ಲ ನಾ ಜಸ್ಟ್ ಪರ್ಫ್ಯೂಮ್ ಬಾಟ್ಲ್ ಮುಟ್ಟಿದಷ್ಟೇ ಘಮ 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 ಬರ್ತಾ ಇದೆ. ಚೈನ್, ಗೋಲ್ಡನ್ ಚೈನ್, ಇದು ಬ್ರಾಸ್ಲೈಟ್, ಇದು ಹಾಕೊಂಬಿಟ್ರೆ ಹಂಗೆ ಗೋಲ್ಡ್ ಮ್ಯಾನ್ ಆಗ್ಬಿಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಲೂ ಅದೇ ಇರೋದು. ವಾಚು, ಪರ್ಫ್ಯೂಮು ಜಾಸ್ತಿ ಇದೆ. ಆಮೇಲೆ ಕೀ ಪಂಚಸ್ಗಳು. ಇದು ಡ್ರೆಸ್ಸು, ಟ್ರೆಡಿಷನಲ್ ಡ್ರೆಸ್ಸು, ಇಸ್ಲಾಮಿಕ್ ಟ್ರೆಡಿಷನಲ್ ಡ್ರೆಸ್ಸು. ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಕಡೆ ಪರ್ಫ್ಯೂಮೇ ಜಾಸ್ತಿ. ಮ್ಯಾಂಗೋ, ಇಲ್ಲಿ ಚೆನ್ನಾಗಿರೋ ಸರಗಳಿದೆ. ಇಲ್ಲಿ ಫುಲ್ ಬ್ಯಾಂಗಲ್ಸು. ನಮ್ಮ ಮುಂದೆ ಕಾಣ್ತಾ ಇದೆ ಭಾಗ್ಯಲಕ್ಷ್ಮಿ ಟೆಂಪಲ್ ಚಾರ್ಮಿನಾರ್ ಅಂತ. ಇದು ಚಾರ್ಮಿನಾರ್ಗೆ ಅಟ್ಯಾಚ್ ಆಗಿರೋ ಥರನೇ ಇದೆ. ಈ ಜಾಗನ ಈ ಟೆಂಪಲ್ ಅವರು ಆಕ್ಯುಪೈಡ್ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಕೋರ್ಟ್ನ ಮೊರೆ ಹೋಗ್ತಾರೆ. ಕೋರ್ಟ್ನ ಮೊರೆ ಹೋದಾಗ ಕೋರ್ಟ್ ಇದಕ್ಕೆ ಸ್ಟೇ ಕೊಡುತ್ತೆ. ಕಾರಣ, ನಿಮ್ಮ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಹಿನ್ನೆಲೆ ಇಲ್ಲ, ಹಾಗಾಗಿ ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟೆ. ನಂತರದಲ್ಲಿ ಇವರು ಏನು ಜಾಗ ಉಂಟು ಅಷ್ಟಲ್ಲೇ ಅದನ್ನ ಪೂಜೆ, ಭಕ್ತಾದಿಗಳು ಬರೋದು ಹೋಗೋದು, ಪೂಜೆ ಮಾಡೋದು ಎಲ್ಲ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂಥ 2014ರಲ್ಲಿ ದಿ ಹಿಂದೂ ಫೇಮಸ್ ಪತ್ರಿಕೆ ಇವರು 1957-61 ಟೈಮಲ್ಲಿ ಏನು ಫುಟೇಜ್ ತೊಗೊಂಡಿರ್ತಾರಲ್ಲ ಅದರಲ್ಲಿ ಈ ದೇವಸ್ಥಾನ ಇಲ್ಲ. 1991ರಲ್ಲಿ ತೆಗೆದಂಥ ಫುಟೇಜಸಲ್ಲಿ ಈ ದೇವಸ್ಥಾನದ ಕುರುಹು ಇದೆ. ಸೊ ಹಾಗಾಗಿ ಇದಕ್ಕೆ ಹಳೆಯ ರೀತಿ ಯಾವುದೇ ಹಿನ್ನೆಲೆ ಇಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡುತ್ತೆ. ಇದೆಲ್ಲ ಹರಾಜಾಗ್ತಿದ್ದಾರೆ. ಇದ್ರೊಳಗಡೆ ಸುಮಾರು ದೊಡ್ಡಕ್ಕೆ ಒಂದು ಮಾಲ್ ಅಂತಲೇ ಬರುತ್ತೆ ನೋಡಿ. ಶುದ್ಧಕ್ಕೆ ಫುಲ್ ಶಾಪ್ಸು. ಓಹೋ, ಇವರೆಲ್ಲ ಹರಾಜಾಗ್ತಾ ಇರ್ತಾರೆ ಇಲ್ಲಿ. ಹರಾಜ್ ಅಂದರೆ ಕ್ಯಾನ್ವಾಸ್ ಮಾಡೋದು. ಇಲ್ಲಿ ಮುಂದೆ ನಾವು ಪೊಲೀಸ್ ಸ್ಟೇಷನ್ನ ನೋಡ್ತಾ ಇದ್ದೀವಿ. ಗಲಾಟೆ ಎಲ್ಲ ಮಾಡೋಂಗಿಲ್ಲ ಇಲ್ಲಿ. ಗಲಾಟೆ ಅಂದರೆ ಹೊಡೆದಾಟ. ಎಷ್ಟೊಂದು ಬ್ಯಾಂಗಲ್ಸ್ ಇದೆ ಈ ಕಡೆ ಈ ಕಡೆ. ಇಲ್ಲಿ ಎವ್ರಿಡೇ ಹಿಂಗೆ ಇಡ್ತಾರೆ. ನಾವುಗಳೆಲ್ಲ ಎಕ್ಸಿಬಿಷನ್ಸ್ಗಳು, ಇಲ್ಲ ಜಾತ್ರೆ ಅಂತ ಮಾಡ್ತಾರಲ್ಲ ಎಕ್ಸಿಬಿಷನ್, ಆ ಥರ ನೋಡಿರ್ತೀವಿ. ಜಾತ್ರೆ ಥರ ಫೀಲಿಂಗ್ ಆಗ್ತಾ ಇದೆ. ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಇದೇ ಥರ ಇರುತ್ತೆ. ಇವ್ರದ್ದು ಮೇಯ್ನ್ ಇಂಪ್ರೆಷನ್ ಅಂದರೆ ಲೇಡೀಸು. ಕಾಸ್ಮೆಟಿಕ್ಸ್. Any item 50 rupees. Charminar famous shop. Azhar Cosmetic. ಲಕ್ಸ್. ಓಕೆ. Liner mascara. ಏನು ತಗೊಂಡ್ರು 50 ರೂಪೀಸು ಓನ್ಲಿ. ಇದರೊಳಗಡೆ ಎಲ್ಲ ಉದ್ದಕ್ಕೆ ಫುಲ್ ಶಾಪು, ಉದ್ದಕ್ಕೆ ಲೈನಕ್ಕೂ ಇರುತ್ತೆ. ಈ ಒಂದು ಚಾರ್ಮಿನಾರ್ನ ಎದುರುಗಡೆನೆ ನಮಗೆ ಮಕ್ಕಾ ಮಸೀದಿ ಸಿಗುತ್ತೆ. ಇಲ್ಲಿ ನಡೆದಾಡೋಕ್ಕೆ ಅಂತೂ ಆಗಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು. ಜನಗಳು ನೋಡಿ ಹೆಂಗಿದ್ದಾರೆ ಅಂತ. ಇಲ್ಲಿ ಚಾಟ್ಸು, ಈ ಕಡೆ ವಿಳ್ಯದೆಲೆ ಅಂಗಡಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಸೈಡು. ಇಲ್ಲಿ ಜಾಸ್ತಿ ಶಾಪಿಂಗ್ ಕಾಂಪ್ಲೆಕ್ಸ್ ಜಾಸ್ತಿ ಇದೆ ಈ ಒಂದು ಸರ್ಕಲ್ ಒಳಗಡೆ. ನಾವೇನು ಚಾರ್ಮಿನಾರ್ ಸುತ್ತಾಡ್ತಾ ಇದ್ದೀವಿ, ಇದೆಲ್ಲ ತುಂಬ ಹಳೆಯ ಮಾರ್ಕೆಟು, ಆವಾಗಿನ ಕಾಲದ್ದು ಹಳೆಯ ಮಾರ್ಕೆಟು. ಹೊಸ ಮಾರ್ಕೆಟು ಅಂತೇಳಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಹೊಸ ಹೈದ್ರಾಬಾದ್ ತುಂಬ ಎಕ್ಸ್ಪೆನ್ಸಿವ್. ಅಲ್ಲೂ ಕೂಡ ನಾನ್ ವೆಜಿಟೇರಿಯನ್ಸ್ಗಳಿಗಂತೂ ಭರ್ಜರಿ ರಸದೂಟ. ಅಲ್ಲಿ ನಾನ್ ವೆಜ್ ತಿನ್ನೋರಿಗಂತೂ ವೆರೈಟಿ ಫುಡ್ಗಳು ಸಿಗುತ್ತೆ. ಇಲ್ಲಿ ಅಷ್ಟೊಂದಿಲ್ಲ ನಾನ್ ವೆಜ್ಜು, ಫುಡ್ ಕಡಿಮೆ ಇಲ್ಲಿ. ಇಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ನೋಡಿ, ಗಿಂಬಲ್ಸ್, ಫ್ರೂಟ್ಸ್. ಇದು ಪಿಂಗಾಣಿ ಗ್ಲಾಸ್ಗಳು. ಎಲ್ಲೋದ್ರೂ ಈ ಪರ್ಫ್ಯೂಮ್ ಮಾತ್ರ ಸಿಗ್ತಾ ಇರುತ್ತೆ. ಇದು ಸ್ಯಾಂಡಲ್. ಇಲ್ಲೇ ಪಕ್ಕದಲ್ಲಿ ವೆಜ್ ಹೋಟ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡ್ಬೇಕೀಗ. ವೆಜ್ ಹೋಟ್ಲು ನೋಡೋಕ್ಕೆ ಸಿಗೋದು ಸ್ವಲ್ಪ ಕಷ್ಟ ಈ ಸ್ಟ್ರೀಟ್ ಸೈಡಲ್ಲಿ. ಇಲ್ಲಿ ಕಾಣ್ತಾ ಇದೆ, ಇದೇ ವೆಜ್ ಹೋಟ್ಲು ನಮಗೆ ಇವತ್ತು. ನಾ ಹೈದ್ರಾಬಾದ್ ಬಂದಮೇಲೆ ಕರೆಕ್ಟಾಗಿ ರೈಸ್ ತಿಂದೇ ಸುಮಾರು ದಿನ ಆಗೋಗ್ಬಿಟ್ಟಿತ್ತು. ಇವತ್ತು ರೈಸ್ ತಿಂದೆ, ಅನ್ನ ಮತ್ತು ಬೇಳೆ ಸಾರು, ಅದ್ರ ಜೊತೆಗೆ ಆಲೂಗಡ್ಡೆ ಸಾಂಬಾರು. ಅದರಲ್ಲಿ ಅರ್ಧ ಭಾಗ ಬರೀ ಎಣ್ಣೆನೇ ಇತ್ತು. ಎಣ್ಣೆನ ಒಂದು ಕಡೆ ಸೈಡಿಗೆ ಹಿಂಡ್ಬಿಟ್ಟು ತಿಂದ್ಬಿಟ್ಟಿದ್ದೀನಿ. ಹೈದರಾಬಾದ್ನ ಈ ಚಾರ್ಮಿನಾರ್ ಹತ್ರ ಒಂದು ಬಿಸ್ಕೆಟ್ ಇದೆ, ಪ್ಲಸ್ ಇಲ್ಲಿ ಕೆಲವೊಂದು ಶಾಪ್ಸ್ಗಳಿದೆ. ಅದರಲ್ಲಿ ಇರಾನಿ ಚಹಾ ಅಂತಿದೆ, ಅದು ಸಖತ್ ಫೇಮಸ್ಸು. ಇರಾನಿ ಚಹಾ ಅಂತ ನಾನು ಟ್ರೈ ಮಾಡಲ್ಲ, ಅದು 2-3 ಥರ ಬಿಸ್ಕೆಟ್ ಇದೆ, ಬಿಸ್ಕೆಟ್ನ ಟ್ರೈ ಮಾಡ್ತೀನಿ. ಇದು ಫೇಮಸ್ ಬೇಕ್ರಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೇಕ್ರಿ ಇದೆ, ಅಲ್ಲೂ ಕೂಡ ಸಿಗುತ್ತೆ. ಇದರಲ್ಲಿ ಮಸ್ಟ್ ಟ್ರೈ ಅಂತ ಹಾಕಿದ್ದಾರೆ. ಈ ಐಟಮ್ ಮಸ್ಟ್ ಟ್ರೈ ಇದು ಹಾಕಿದ್ದಾರೆ. ಏನೇನಕ್ಕೆ ಎಂತೆಂತ ಎಷ್ಟೆಷ್ಟು ರೇಟು ಅಂತ, ಯಾವ್ಯಾವ ಥರ ಬಿಸ್ಕೆಟ್ ಇದೆ ಅಂತ.
ಇಲ್ಲಿ ನೋಡ್ಬೋದು ಎಷ್ಟು ವೆರೈಟಿ ಬಿಸ್ಕೆಟ್ಸ್ ಇದೆ ಅಂತ. ಇದರಲ್ಲಿ ನಾವು ಯಾವ್ದಾದ್ರು ಒಂದು ಟ್ರೈ ಮಾಡೋಣ. ಇಲ್ಲಿ ತುಂಬ ಥರದ ಬಿಸ್ಕೆಟ್ ಇದೆ. ಅದರಲ್ಲಿ ನಾನಿವತ್ತು ಇದು ಹೊಸಮೇನೆ ಬಿಸ್ಕೆಟು, ಇದು ಕಾಜು ಗೋಡಂಬಿ ಬಿಸ್ಕೆಟು, ಇದು ಫ್ರೂಟ್ಸ್ ಬಿಸ್ಕೆಟ್, ಒಳಗಡೆ ಫ್ರೂಟ್ಸ್ ಕಾಣ್ತದೆ ಇಲ್ಲ ಅದು. ಟೀ ನಾನು ಕುಡಿಯೋಲ್ಲ, ಹಾಗಾಗಿ ಟೀನ ಟ್ರೈ ಮಾಡ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಮತ್ತು ಪಕ್ಕದಲ್ಲಿ ಎಲ್ಲ ಕಡೆ ಇರಾನಿ ಟೀ ಅಂತೇಳಿ ಸಖತ್ ಫೇಮಸ್ಸು. ಅಂದರೆ ಅದು ಸಖತ್ ಬ್ಲೆಂಡ್ ಮಾಡಿರ್ತಾರೆ, ಟೇಸ್ಟ್ ಅದ್ಭುತವಾಗಿರುತ್ತೆ ಅಂತ ಅದನ್ನ ಸಖತ್ ಲೈಕ್ ಮಾಡ್ತಾರೆ. ಅಲ್ಲಿ ಮುಂದ್ಗಡೆ ತಾಜ್ ಮಹಲು, ಅಲ್ಲಿ ಮುಂದ್ಗಡೆ ಚಾರ್ಮಿನಾರು, ಅದರ ಪಕ್ಕದಲ್ಲೇ ಬೇಕ್ರಿ. ಇವಾಗ ನಾನಿಲ್ಲಿ ತುಂಬ ಫೇಮಸ್ ಆಗಿರುವ ಒಸ್ಮೇನಿಯಾ ಬಿಸ್ಕೆಟ್ ಅಂತ ಇದೆ ಹೆಸರು, ಇದನ್ನ ಟ್ರೈ ಮಾಡ್ತೀನಿ. ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ತುಂಬ ವೆರೈಟಿ ಬಿಸ್ಕೆಟ್ ಇದೆ, ಸುಮಾರಿದೆ. ನಿಮ್ಗೆ ಯಾವ್ದು ಇಷ್ಟ ಅದು ತೊಗೊಂಡು ತಿನ್ಬೋದು. ಇಲ್ಲಾಂತಂದರೆ ಕೆಲವೊಂದು ಮಿಕ್ಸ್ಡ್ ಬಿಸ್ಕೆಟ್ನ ಬಾಕ್ಸ್ ಇಟ್ಟಿರ್ತಾರೆ, ಅದನ್ನು ತಿನ್ಬೋದು. ತುಂಬ ಹೈಪ್ ಕ್ರಿಯೇಟ್ ಮಾಡಿರೋ ಬಿಸ್ಕೆಟ್ ಇದು. ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ತಾ ಉಂಟು, ಸ್ಪಾಂಜ್ ಥರ ಚೆನ್ನಾಗಿದೆ. ನೆಕ್ಸ್ಟು ಇದು ಕಾಜು ಬಿಸ್ಕೆಟು, ಗೋಡಂಬಿದು, ಎಲ್ಲವೂ ಚೆನ್ನಾಗಿದೆ. ಇದು ಇರಾನಿ ಟೀ, ಬಟ್ ನಾನು ಕುಡಿಯೋಲ್ವಲ್ಲ, ಹಾಗಾಗಿ ನಾನು ಟ್ರೈ ಮಾಡಿಲ್ಲ. ಹಿಂದ್ಗಡೆ ಏನು ಕಾಣ್ತಾ ಇದೆ, ಇದು ಚಾರ್ಮಿನಾರ್ ಎದುರುಗಡೆ ಇರುವ ಹಳೆಯ ಹಾಸ್ಪಿಟ್ಲು. ಏನು ಗುರು ಹಿಂಗುಂಟು ಬಿಲ್ಡಿಂಗು. ಓಕೆ ಗಾಯ್ಸ್, ಇವತ್ತಿನ ನನ್ನ ಈ ಹೈದರಾಬಾದ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ಈ ಒಂದು ಎಪಿಸೋಡ್ನ ಅವರ ಆರಂಭಿಕ ರಾಜಧಾನಿ ಗೋಲ್ಕೊಂಡ ಫೋರ್ಟಿಂದ ಹೈದರಾಬಾದ್ ಎರಡನೇ ರಾಜಧಾನಿ ಅದೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಸೀರೀಸಲ್ಲಿ. ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಹೈದರಾಬಾದ್.